ನಮಸ್ಕಾರ ಸ್ನೇಹಿತರೆ, ಇದೇ ತಿಂಗಳ 7ನೇ ತಾರೀಕಿನಂದು ಭಾದ್ರಪದ ಹುಣ್ಣಿಮೆ ಬಂದಿದೆ. ಅಂದ್ರೆ ಮಹಾಲಯ ಹುಣ್ಣಿಮೆಯ ದಿನದಂದು ರಾಹುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣ ಕೂಡ ಬಂದಿದೆ. ಇದು ಅತಿ ಶಕ್ತಿಯುತವಾದ ಚಂದ್ರಗ್ರಹಣ. ಹಾಗಾಗಿ ಚಂದ್ರಗ್ರಹಣ ಬರುವುದಕ್ಕಿಂತ ಮುಂಚೆ ಅಥವಾ ಗ್ರಹಣದ ದಿನ, ಗ್ರಹಣ ಮುಗಿಯುವುದರೊಳಗೆ ಪ್ರತಿ ಗಂಡು ಮಗು ಇರುವ ತಾಯಿ ಕೂಡ ನಿಮ್ಮ ಮಕ್ಕಳಿಗೆ ಈ ಚಿಕ್ಕ ಪರಿಹಾರ ಮಾಡಬೇಕು. ಇಲ್ಲದಿದ್ದರೆ ಮಕ್ಕಳಿಗೆ ಕೆಲವು ದೋಷಗಳು ಹಾಗೂ ಕೀಡು ಬರುವುದಾಗಿ ಪಂಡಿತರು ಹೇಳುತ್ತಿದ್ದಾರೆ. ಇದು ನಂಬಬಹುದಾ ಇಲ್ಲವಾ, ಇದು ಬೂಟಾಟಿಕೆನಾ ಅಂತ ಯೋಚಿಸುತ್ತಾ ಕುಳಿತುಕೊಳ್ಳುವುದಕ್ಕಿಂತ ಖರ್ಚಿಲ್ಲದೆ ಮನೆಯಲ್ಲೇ ಮಾಡೋ ಈ ಪರಿಹಾರ ನಮ್ಮ ಮಕ್ಕಳನ್ನು ಕಾಪಾಡುತ್ತದೆ. ಅಂದರೆ ತಾಯಂದಿರು ಏತಕ್ಕಾಗಿ ಯೋಚಿಸಬೇಕಲ್ವಾ? ಈ ಪರಿಹಾರಕ್ಕಾಗಿ ಹೆಚ್ಚಿನ ಹಣ ಖರ್ಚು ಮಾಡಬೇಕಾಗಿಲ್ಲ, ಮನೆಯಲ್ಲೇ ಸುಲಭವಾಗಿ ಮಾಡಿಕೊಳ್ಳಬಹುದು. ಹಾಗಾಗಿ ಪರಿಹಾರ ಯಾವ ರೀತಿ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಷ್ಟ ಇದ್ದವರು ಮಾಡಿ, ಇಲ್ಲದಿದ್ರೆ ಬಿಟ್ಬಿಡಿ. ಕೆಟ್ಟ ಕಮೆಂಟ್ಸ್ ಮಾತ್ರ ಹಾಕ್ಬೇಡಿ. ಪರಿಹಾರ ತಿಳಿಯೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಇದು ತುಂಬಾ ಶಕ್ತಿಯುತವಾದ ಚಂದ್ರಗ್ರಹಣ. ಅದರಲ್ಲೂ ಈ ಚಂದ್ರಗ್ರಹಣ ಭಾನುವಾರ ಬೇರೆ ಬಂದಿದೆ. ಶ್ರೀ ವಿಶ್ವವಸುನಾಮ ಸಂವತ್ಸರದ ಭಾದ್ರಪದ ಮಾಸ ಶುಕ್ಲ ಪಕ್ಷ ಹುಣ್ಣಿಮೆ ಭಾನುವಾರ ಅಂದ್ರೆ ಸೆಪ್ಟೆಂಬರ್ 7, 2025ರಂದು ರಾಹುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣ ಬರಲಿದೆ. ಈ ಗ್ರಹಣ ಪೂರ್ವಭಾದ್ರಾ ನಕ್ಷತ್ರ ಕುಂಭ ರಾಶಿಯಲ್ಲಿ ರೂಪುಗೊಳ್ಳಲಿದೆ. ಈ ರಾಹುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣ ನಮ್ಮ ದೇಶದ ಜೊತೆಗೆ ನೇಪಾಲ್, ಬಾಂಗ್ಲಾದೇಶ್, ಶ್ರೀಲಂಕಾ, ಸಂಪೂರ್ಣ ಆಫ್ರಿಕಾ ಖಂಡ, ಅಧಿಕ ಭಾಗದಲ್ಲಿ ಯುರೋಪ್, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ದಕ್ಷಿಣ ಅಮೆರಿಕ, ಬ್ರೆಜಿಲ್ ಮುಂತಾದ ಜಾಗಗಳಲ್ಲಿ ಕಾಣಿಸಲಿದೆ. ಇನ್ನು ಗ್ರಹಣದ ಸಮಯ ನೋಡೋದಾದ್ರೆ ಗ್ರಹಣದ ದಿನ ಬಂದು ಸೆಪ್ಟೆಂಬರ್ 7, 2025 ಭಾನುವಾರ. ಗ್ರಹಣ ಶುರುವಾಗುವ ಸಮಯ ಸೆಪ್ಟೆಂಬರ್ 7 ರಾತ್ರಿ 9:58. ಗ್ರಹಣ ಮಧ್ಯಕಾಲ ಸೆಪ್ಟೆಂಬರ್ 7 ರಾತ್ರಿ 11:42. ಗ್ರಹಣ ಮುಗಿಯುವ ಸಮಯ ಅಂದ್ರೆ ಮೋಕ್ಷಕಾಲ ಸೆಪ್ಟೆಂಬರ್ 7ನೇ ತಾರೀಕು ಮಧ್ಯರಾತ್ರಿ 1:26. ಒಟ್ಟಾರೆಯಾಗಿ ಈ ರಾಹುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣ 3:28 2 ಕಾಲ ಇರಲಿದೆ. ಹಾಗಾಗಿ ಗ್ರಹಣ ಮುಗಿಯುವುದರೊಳಗೆ ಗಂಡು ಮಗು ಇರುವ ಪ್ರತಿ ತಾಯಿ ಕೂಡ ನಿಮ್ಮ ಮಕ್ಕಳಿಗೆ ಈ ಚಿಕ್ಕ ಪರಿಹಾರ ಮಾಡ್ಕೊಳ್ಳಿ. ಈ ಪರಿಹಾರಕ್ಕಾಗಿ ನಮಗೆ ಬೇಯಿಸಿದ ಅನ್ನ ಬೇಕು. ಮಣ್ಣಿನ ಮಡಕೆಯಲ್ಲಿ ಅನ್ನ ಮಾಡಿದರೆ ತುಂಬಾ ಒಳ್ಳೆಯದು. ಸಾಧ್ಯವಾದರೆ ಒಂದು ಪುಟ್ಟ ಮಣ್ಣಿನ ಮಡಕೆಯನ್ನು ತಂದುಕೊಳ್ಳಿ. ಇಲ್ಲ ಅಂದರೆ ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆಯಲ್ಲಿ ಮಾಡ್ಕೋಬಹುದು. ಇದೂ ಇಲ್ಲ ಅನ್ನೋರು ನೀವು ಪ್ರತಿದಿನ ಯಾವ ರೀತಿ ಅನ್ನ ಮಾಡ್ತೀರೋ ಅದೇ ರೀತಿ ಅನ್ನ ಮಾಡ್ಕೊಳ್ಳಿ. ಆದ್ರೆ ತಿನ್ನೋಕೆ ಮಾಡಿದ ಅನ್ನದಲ್ಲಿ ಈ ಪರಿಹಾರ ಮಾಡಬಾರ್ದು. ಅಂದ್ರೆ ಒಂದೇ ಸಲ ಮನೆಯಲ್ಲೆಲ್ರಿಗೂ ಅನ್ನ ಮಾಡಿ ಅದ್ರಲ್ಲಿ ಅರ್ಧ ಈ ಪರಿಹಾರಕ್ಕೆ ತಗೊಂಡು ಉಳಿದಿರೋದು ತಿನ್ನಕ್ಕೆ ಬಳಸಬಾರ್ದು. ಹಾಗಾಗಿ ಸಪರೇಟ್ ಆಗಿ ಸ್ವಲ್ಪ ಅನ್ನನ ಬೇಯಿಸ್ಕೊಳ್ಳಿ. ಅನ್ನ ತುಂಬಾನೇ ಶಕ್ತಿಯುತವಾದ ಪದಾರ್ಥ. ಅನ್ನ ಅಂದ್ರೆ ಊಟ ಇಲ್ಲದೆ ಮನುಷ್ಯನ ಜೀವನಾನೇ ಇಲ್ಲ. ಅನ್ನವನ್ನು ಪರಬ್ರಹ್ಮ ಸ್ವರೂಪ ಅಂತ ಕರೀತಾರೆ. ಹಾಗಾಗಿ ಅಷ್ಟೊಂದು ಶಕ್ತಿಯುತವಾದ ಪದಾರ್ಥದಿಂದಲೇ ನಾವು ನಮ್ಮ ಮಕ್ಕಳಿಗೆ ಚಂದ್ರಗ್ರಹಣ ಮುಗಿಯೋದ್ರೊಳಗೆ ದೃಷ್ಟಿ ತೆಗಿಬೇಕಾಗುತ್ತೆ. ಈ ಪರಿಹಾರ ಯಾವ ರೀತಿ ಮಾಡಬೇಕು ಅಂದ್ರೆ ಮೊದಲು ಬಿಸಿ ಬಿಸಿಯಾಗಿ ಅನ್ನ ತಯಾರಿಸಿಕೊಂಡು ಅದನ್ನ ಆರಲು ಬಿಟ್ಟುಬಿಡಿ. ಅನ್ನ ಆರಿದ ಮೇಲೆ ಅದನ್ನ 4 ಭಾಗಗಳಾಗಿ ಸಪರೇಟ್ ಮಾಡಿ ನಾವು ಆ 4 ಭಾಗಗಳಿಗೆ 4 ಬಣ್ಣಗಳನ್ನು ಬೆರೆಸಬೇಕು. ಇದರಿಂದ ನಮ್ಮ ಮಕ್ಕಳಿಗೆ ದೋಷ ನಿವಾರಣೆಯಾಗುತ್ತದೆ. ಮುಖ್ಯವಾಗಿ ಗ್ರಹಣದಿಂದ ಬರುವ ದೋಷಗಳು ಬರದೇ ಇರುತ್ತದೆ. ಈಗ ನೀವು ಸಪರೇಟ್ ಆಗಿ ಇಟ್ಕೊಂಡಿರುವಂತ 4 ಅನ್ನದ ಉಂಡೆಗಳಿಗೆ ಅಥವಾ ಭಾಗಗಳಿಗೆ ಒಂದು ಭಾಗಕ್ಕೆ ಅರಿಶಿಣ ಬೆರೆಸಿ ಅದನ್ನು ಉಂಡೆ ಕಟ್ಟಿ ಪಕ್ಕಕ್ಕಿಡಿ. ಎರಡನೇ ಭಾಗದಲ್ಲಿ ಸ್ವಲ್ಪ ಕುಂಕುಮ ಬೆರೆಸಿ ಅದನ್ನು ಉಂಡೆ ಕಟ್ಟಿ ಪಕ್ಕಕ್ಕಿಡಿ. ಮೂರನೇ ಭಾಗಕ್ಕೆ ಸ್ವಲ್ಪ ಕಾಡಿಗೆ ಬೆರೆಸಿ ಅನ್ನ ಸಂಪೂರ್ಣವಾಗಿ ಕಪ್ಪು ಬಣ್ಣ ಬರುವಂತೆ ಮಾಡಿ ಅದನ್ನು ಕೂಡ ಉಂಡೆ ಕಟ್ಟಿ ಪಕ್ಕಕ್ಕಿಟ್ಕೊಳ್ಳಿ. 4ನೇ ಭಾಗಕ್ಕೆ ಏನೂ ಕೂಡ ಬೆರೆಸದೆ ಅದನ್ನ ಬಿಳಿಯಾಗಿ ಅದೇ ರೀತಿ ಉಂಡೆ ಕಟ್ಟಿ ಇಟ್ಬಿಡಿ. ನಾವು ಕುಂಕುಮ ಬೆರೆಸಿ ತಯಾರಿಸಿದಂತ ಉಂಡೆ ಕೆಂಪು ಬಣ್ಣದಲ್ಲಿರೋದ್ರಿಂದ ಅದು ಈ ಗ್ರಹಣದ ದೋಷ ನಿವಾರಣೆಗೆ ಚೆನ್ನಾಗಿ ಕೆಲಸ ಮಾಡುತ್ತದೆ.
ಕಪ್ಪು ಉಂಡೆ ದೃಷ್ಟಿ ದೋಷವನ್ನು ನಿವಾರಣೆ ಮಾಡುತ್ತದೆ. ಬಿಳಿ ಉಂಡೆ ಶುಭ ಉಂಟು ಮಾಡುತ್ತದೆ. ಅರಿಶಿಣ ಉಂಡೆ ಸಕಾರಾತ್ಮಕ ಶಕ್ತಿಯನ್ನು ಉಂಟು ಮಾಡುತ್ತದೆ. ಈ 4 ಉಂಡೆಗಳ ಜೊತೆಗೆ ನಮಗೊಂದು ಕೋಳಿ ಮೊಟ್ಟೆ ಕೂಡ ಬೇಕು. ಕೋಳಿ ಮೊಟ್ಟೆ ತುಂಬಾನೇ ಶಕ್ತಿಯುತವಾದದ್ದು. ಇದು ದೃಷ್ಟಿ ದೋಷ, ಗ್ರಹಣದ ದೋಷ, ಮಂತ್ರದೋಷ ಇವುಗಳನ್ನು ನಿವಾರಿಸುತ್ತದೆ. ಇದಕ್ಕಾಗಿ ನೀವು ಒಂದು ಕೋಳಿ ಮೊಟ್ಟೆ ತೆಗೆದುಕೊಂಡು ಅದರ ಮಧ್ಯಭಾಗದಲ್ಲಿ ಕಾಡಿಗೆಯಿಂದ ಸ್ವಲ್ಪ ದೊಡ್ಡದಾಗಿ ಬೊಟ್ಟಿಟ್ಟು ಆ ಕಾಡಿಗೆ ಮಧ್ಯದಲ್ಲಿ ಚಿಕ್ಕದಾಗಿ ಕುಂಕುಮದಿಂದ ಒಂದು ಬೊಟ್ಟಿಡಬೇಕು. ಕಾಡಿಗೆ ಹಾಗೂ ಕುಂಕುಮ ಅನ್ನೋದು ಗ್ರಹಣದ ಕೆಟ್ಟ ದೋಷಗಳನ್ನು, ನಿಮ್ಮ ಗಂಡು ಮಕ್ಕಳಿಗೆ ಯಾವ ದೋಷ ಬರದೇ ಇರೋಕೆ ಅಥವಾ ಇರುವ ದೋಷ ಹೋಗೋಕೆ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಈ ರೀತಿ 4 ಬಣ್ಣದ ಅನ್ನದ ಉಂಡೆಗಳು ಹಾಗೂ ಮೊಟ್ಟೆ ರೆಡಿ ಆದ್ಮೇಲೆ ಒಂದು ತಟ್ಟೆ ತಗೊಂಡು ತಟ್ಟೆ ಮೇಲೆ ಬಾಳೆ ಎಲೆ ಹರಡಿ ಆ ಎಲೆ ಮಧ್ಯದಲ್ಲಿ 4 ಅನ್ನದ ಉಂಡೆಗಳನ್ನು ಜೋಡಿಸಿ ಆ ಅನ್ನದ ಉಂಡೆಗಳ ಮಧ್ಯದಲ್ಲಿ ಕೋಳಿ ಮೊಟ್ಟೆ ಇಟ್ಟು ನಿಮ್ಮ ಮಗನನ್ನು ಕರೆದು ನೆಲದ ಮೇಲೆ ಕೂರಿಸಿ ತಾಯಿಯಾದವರು ದೃಷ್ಟಿ ತೆಗಿಬೇಕು. ಬಲಗಡೆಯಿಂದ ಎಡಗಡೆಗೆ 11 ಸಲ ತಟ್ಟೆಯನ್ನ ಸುತ್ತಿ ಮತ್ತೆ ಎಡಗಡೆಯಿಂದ ಬಲಗಡೆಗೆ 11 ಸಲ ತಟ್ಟೆ ಸುತ್ತಿದ ಮೇಲೆ ಆ ಎಲೆಯನ್ನ ಗಂಟು ಹಾಕಿ ಅದನ್ನ ಒಂದು ದಾರದಲ್ಲಿ ಕಟ್ಟಿ ಯಾರು ತುಳಿದೇ ಇರುವಂತ ಪ್ರದೇಶದಲ್ಲಿ ಅದನ್ನ ಇಡಬೇಕು. ಅಥವಾ ಹರಿಯೋ ನೀರಲ್ಲಿ ಕೂಡ ಹಾಕಬಹುದು. ಆ ಅನ್ನ ಸ್ವಲ್ಪ ಕೂಡ ಆಚೆ ಚೆಲ್ಲದೆ ಇರೋ ತರ ನೋಡ್ಕೊಳ್ಳಿ. ಅದನ್ನ ನೀವು ಹೊರಗಡೆ ಇಡೋವರೆಗೂ ಕೂಡ ಮೊಟ್ಟೆ ಒಡೆದು ಹೋಗದಂತೆ ಹುಷಾರಾಗಿ ನೋಡ್ಕೊಳ್ಳಿ. ಮೊಟ್ಟೆ ಒಡೆದು ಹೋದ್ರೆ ಫಲ ಇರಲ್ಲ, ಅಂದ್ರೆ ನೀವು ತೆಗೆದ ದೃಷ್ಟಿಗೆ ಯಾವ ಪ್ರಯೋಜನ ಕೂಡ ಇರಲ್ಲ. ಒಂದು ವೇಳೆ ಅಕಸ್ಮಾತ್ ಆಗಿ ಮೊಟ್ಟೆ ಹೊಡೆದೋದ್ರೆ ಟೆನ್ಷನ್ ಮಾಡ್ಕೊಳ್ಳದೆ ಮತ್ತೆ ಹೊಸದಾಗಿ ಅನ್ನ ತಯಾರಿಸಿ ಇನ್ನೊಂದು ಸಲ ನಾನು ಹೇಳಿದಂತೆ ಅನ್ನದ ಉಂಡೆಗಳನ್ನ ಕಟ್ಟಿ ದೃಷ್ಟಿ ತೆಗೀರಿ. ನೀವು ಆ ಎಲೆಯನ್ನ ಹೊರಗಡೆ ಇಟ್ಟ ಮೇಲೆ ಮತ್ತೆ ಆ ಕಡೆ ಹಿಂದೆ ತಿರುಗಿ ನೋಡದೆ ನಿಮ್ಮ ಮನೆಗೆ ಬರಬೇಕು. ಮನೆಯೊಳಗೆ ಹೋಗೋ ಮುಂಚೆ ಹೊರಗಡೆನೆ ನಿಂತ್ಕೊಂಡು ಕೈ ಕಾಲು ತೊಳ್ಕೊಂಡು ಮನೇಲಿ ಹೋಗ್ಬೇಕು. ಈ ರೀತಿ ಮಾಡೋದ್ರಿಂದ ಗ್ರಹಣದ ಕೆಟ್ಟ ಪ್ರಭಾವ ಆಗಿರ್ಬೋದು, ದೃಷ್ಟಿ ಆಗಿರ್ಬೋದು, ದೋಷ ಆಗಿರ್ಬೋದು ಯಾವುದು ಕೂಡ ನಿಮ್ಮ ಮಗನಿಗೆ ಬರಲ್ಲ. 1 ವರ್ಷ ಆರೋಗ್ಯವಾಗಿ ಸಂತೋಷವಾಗಿ ನಿಮ್ಮ ಮಗ ಬೆಳಿತಾನೆ. ಇದು ತುಂಬಾನೇ ಶಕ್ತಿಯುತವಾದ ಪರಿಹಾರ. ಹಾಗಾಗಿ ನೀವು ಇದನ್ನೇ ಮಾಡೋಕೆ ಟ್ರೈ ಮಾಡಿ. ಒಂದು ವೇಳೆ ಬಿಡುವಿಲ್ಲದ ತಾಯಿ ಆಗಿರ್ಬೋದು ಅಥವಾ ಮಾತು ಕೇಳದ ಮಕ್ಕಳಿರುವಂತ ತಾಯಂದ್ರು ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋಕೆ ಆಗಲ್ಲ ಅಂದ್ರೆ ನಿಮಗೋಸ್ಕರ ಇನ್ನೊಂದು ಚಿಕ್ಕ ಸಿಂಪಲ್ ಪರಿಹಾರ ಕೂಡ ತಿಳಿಸ್ಕೊಡ್ತೀನಿ. ಇದು ಕೂಡ ಪವರ್ಫುಲ್ ಪರಿಹಾರನೇ. ಇದಕ್ಕಾಗಿ ನೀವು ಒಂದು ಹಿತ್ತಾಳೆ ಚೊಂಬನ್ನ ತಗೊಂಡು ಅದರಲ್ಲಿ ನೀರು ತುಂಬಿಸ್ಕೊಂಡು ಆ ನೀರಿನೊಳಗೆ 1 ಚಮಚ ಕಲ್ಲುಪ್ಪು, 1 ಚಮಚ ಕಪ್ಪು ಎಳ್ಳು, ಚಿಟಿಕೆ ಕುಂಕುಮ ಹಾಗೂ 4 ಒಣಮೆಣಸಿನಕಾಯಿ ಹಾಕಿ 1 ಸಲ ಚೆನ್ನಾಗಿ ಬೆರೆಸ್ಕೊಳ್ಳಿ. ಉಪ್ಪು ಕುಂಕುಮ ಅನ್ನೋದು ನೀರೊಳಗೆ ಪೂರ್ತಿಯಾಗಿ ಬೆರೆತು ಹೋಗಬೇಕು. ಬಳಿಕ ಆ ನೀರಿಂದ ನಿಮ್ಮ ಮಗನಿಗೆ ಎಡಗಡೆಯಿಂದ ಬಲಗಡೆಗೆ 11 ಸಲ, ಬಲಗಡೆಯಿಂದ ಎಡಗಡೆಗೆ 11 ಸಲ ಸುತ್ತಿ ದೃಷ್ಟಿ ತೆಗೆದು ಆ ನೀರನ್ನು ಯಾರು ತುಳಿದೇ ಇರೋ ಜಾಗದಲ್ಲಿ ಚೆಲ್ಲಿ ಹಿಂದೆ ತಿರುಗಿ ನೋಡದೆ ಮನೆಗೆ ಬಂದ್ಬಿಡಿ. ಈ 2 ಪರಿಹಾರಗಳಲ್ಲಿ ಯಾವುದೋ ಒಂದನ್ನು ತಪ್ಪದೆ ಮಾಡೋಕೆ ಪ್ರಯತ್ನ ಪಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.